ನಾನು ನನ್ನ ಮಗಳಿಗೆ ಒಬ್ಬ ಡಾಕ್ಟ್ರನ್ನೇ ನೋಡಿದ್ದೆ. ಆದ್ರೆ ಮನಸ್ಸಿನಾಗ ಒಬ್ಬನ ಇಟ್ಕೊಂಡು ಇನ್ನೊಬ್ಬನ ಮದುವೆ ಮಾಡಿ ಕೇಳೋದು ತೆಪ್ಪಲ್ವೇ? ಅದಕ್ಕೆ ಅಂತ ನನ್ ಮಗನ ನಿನ್ ಮಗಳಿಗೆ ಕಟ್ಟಕ್ ಬಂದಿದ್ಯಾ? ತೆಪ್ಪೇನದೆ? ಇಬ್ರು ವಿರೋಧಿ ಮಾಡ್ಕೊಂಡವ್ರೆ, ಜೊತೆಯಾಗಿ ಬದುಕಿದ್ರೆ ಚಂದಾಕಿರ್ತೀವಿ ಅಂತ ನಿರ್ಧಾರ ಮಾಡ್ಕೊಂಡವ್ರೆ. ಮಕ್ಕಳ ಆಸೆಗೆ ವಿರುದ್ಧವಾಗಿ ಹೋಗಿ ನಾನು ನೀವು ಯಾವ ಕ್ವಾಟೆ ಕಟ್ಟಬೇಕಾಗದೆ? ನೀನು ನಮ್ ಸಂಬಂಧ ಬೆಳೆಸ್ತೀಯಾ? ವಾಟ್ ಅ ಜೋಕ್. ಶಟ್ ಅಪ್ ರೇವತಿ. ಈ ಹೆಂಗಸಿನ ಮನೆ ಒಳಗಡೆ ಬಿಟ್ಟಿದೆ ತಪ್ಪು ಅಂತದ್ರಲ್ಲಿ ಸಂಬಂಧ ಬೆಳೆಸೋ ಮಾತಾಡ್ತಾ ಇದ್ರು ನೋಡ್ಕೊಂಡು ಸುಮ್ಮನಿರ್ಬೇಕಾ? ಇಷ್ಟು ದಿನ ನನ್ನ ಮಗಳು ಹಾಗೆ ಹೀಗೆ ನಾನು ಹಾಕಿದ ಗೆರೆ ದಾಟಲ್ಲ, ನನ್ನ ಮಗಳನ್ನ ಹಾಗೆ ಬೆಳೆಸಿಲ್ಲ ಹೀಗೆ ಬೆಳೆಸಿಲ್ಲ ಅಂತ ಬಂದಾಗೆಲ್ಲ ಅವಮಾನ ಮಾಡಿ ಮಾತಾಡ್ತಾ ಇದ್ದೆ. ಇಷ್ಟೇನಾ ನಿನ್ ಯೋಗ್ಯತೆ? ಇಷ್ಟು ದಿನ ಶಾಸ್ತ್ರೋತ್ತವಾಗಿ ನೀ ನೋಡಿರೋ ಹುಡುಗನ ಜೊತೆನೆ ಮದುವೆ ಮಾಡ್ತೀನಿ ಅಂತ ಊರ್ ತುಂಬಾ ಹೇಳ್ಕೊಂಡು ಓಡಾಡ್ತಾ ಇದ್ಯಂತಲ್ಲ, ಈಗ ಯಾಕೆ ಮನ್ಸು ಬದಲಾಯಿಸ್ಕೊಂಡೆ? ಓಹೋ, ನನ್ನ ಆಸ್ತಿ ನೋಡಿ ಆಸೆ ಆಯ್ತಾ? ಅಲ್ಲ, ನಿಮ್ಮ ಮಗನ ಕಣ್ಣೀರು ನೋಡಿ ಮನಸ್ಸು ಕರಗ್ತು. ನಿಮ್ಮ ಮಗನ ಕಣ್ಣೀರ್ನ ನಾನು ನೋಡಕ್ ಆಯ್ತಾ ಇಲ್ಲ. ಕಟ್ ಮನ್ಸು ಮಾಡಿ ನಮ್ಮ ಸುಮ್ಮನ ನಿಮ್ಮ ಮನೆ ಸೊಸೆ ಮಾಡ್ಕೊಂಡ್ರೆ ತಿರುವತಿ ಮಾಡಿದ 2 ಜೀವಗಳು ನೆಮ್ಮದಿಯಾಗಿ ಬದುಕು ಸಾಗಿಸ್ತವೆ. ದಯಮಾಡಿ ಈ ಮದುವೆಗೆ ಒಪ್ಕೊಳ್ಳಿ. 2 ಮನೆಯವರು ಸೇರ್ಕೊಂಡು ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿ ಮುಗಿಸುಮ್ಮ. ಹೌದು ರೀ, ಅವ್ರು ಹೇಳ್ತಿರೋದ್ರಲ್ಲಿ ನ್ಯಾಯ ಇದೆ. ಮಗನ ಇಷ್ಟದ ವಿರುದ್ಧವಾಗಿ ಹೋಗಿ ನಾವ್ ಯಾಕ್ರಿ ಅವನನ್ನು ಕಳ್ಕೋಬೇಕು? ಈ ಬಿಕಾರಿ ಬಂದು ಕೇಳಿದ ತಕ್ಷಣ ನಾನು ಇವ್ರ ಮಗಳನ್ನ ನನ್ನ ಮನೆ ಸೊಸೆ ಮಾಡ್ಕೋಬೇಕಾ? ಈ ಜನ್ಮಕ್ ನನ್ ಮಗ ನಂಗೆ ಸಿಗದೆ ಇದ್ರು ಪರವಾಗಿಲ್ಲ, ನಾನಾ ಸುಮನ ಈ ಮನೆ ಸೊಸೆ ಮಾಡ್ಕೊಳಲ್ಲ. ದಯಮಾಡಿ ಹಂಗನ್ಬೇಡಿ. ಇದ್ರಾಗ 2 ಮಕ್ಕಳ ಭವಿಷ್ಯ ಐತೆ. ನೀವು ಕಲ್ ಮನಸ್ಸು ಮಾಡ್ಕೊಂಡು ಆ ಮಕ್ಕಳ ಭವಿಷ್ಯನ ಛಿದ್ರ ಮಾಡಬೇಡಿ. ದಯಮಾಡಿ ಒಪ್ಕ. ಬಿಡು ಬಿಡು, ಕಾಲ್ ಬಿಡು. ಸುಮ, ನೀನ್ ಯಾಕವ ಇಲ್ಲಿಗೆ ಬಂದೆ? ಅವ್ವ, ನೀನ್ ಮೌನವಾಗಿದ್ದಾಗ್ಲೇ ನನ್ಗೆ ಅರ್ಥ ಆಯ್ತವ. ಮಕ್ಳಿಗೋಸ್ಕರ ಸೆರ್ಗೊಡ್ಡಿ ಬೇಡಕ್ ಬಂದಿರ್ತೀಯ ಅಂತ. ನಿನ್ ಬಗ್ಗೆ ನನಗೆ ಗೊತ್ತಿಲ್ವಾ? ನೀನ್ ಯಾಕವ್ವ ಮನುಷ್ಯತ್ವನ ಇಲ್ದಿರೋ ಈ ಕಟಕ್ರ ಮನೆಗೆ ಬಂದಿದ್ಯಾ? ಅಯ್ಯೋ, ಹಂಗೆಲ್ಲ ಮಾತಾಡ್ಬಾರ್ದು ಕಣವಿ. ನೀನ್ ನಡಿ ನಡಿ. ಏನಮ್ಮ ದೌಲತ್ ರಾಣಿ, ಅಮ್ಮನ ಮುಂದೆ ಬಿಟ್ಟು ಹಿಂದೆ ನಮ್ಮ ಮನೆ ಸೇರ್ಕೊಳ್ಳೋ ಪ್ಲಾನ್ ಮಾಡಿದ್ಯಾ? ನೀನೇನೇ ಡೌ ಮಾಡಿದ್ರು ನೀನ್ ಆಸೆ ಈಡೇರಲ್ಲ. ಏ ಮಿಸ್ಟರ್, ನಾಲ್ಗೆ ಬಾಯಿ ಒಳಗಿರ್ಲಿ. ನಿನ್ನ ಹತ್ರ ಡೌ ಮಾಡೋ ಪರಿಸ್ಥಿತಿ ನನ್ಗಿನ್ನ ಬಂದಿಲ್ಲ. ಕರ್ಮ ಬರದೆ ನಿಮ್ಮ ಅಮ್ಮ ನನ್ ಮುಂದೆ ಬಂದು ಭಿಕ್ಷುಕಿ ತರ ನಿಂತಿದ್ದಾಳ. ಇನ್ನೊಂದು ಸಲ ನಮ್ಮ ಅವ್ವನ ಏಕವಚನದಲ್ಲಿ ಮಾತಾಡ್ಸಿದ್ರೆ ನಾನು ಇನ್ನೂ ಹಾಗೆ ಮಾತಾಡ್ಸ್ಬೇಕಾಗತ್ತೆ. ಕೊಟ್ಟು ನೋಡಿ ಇವಾಗ. ನಡಿ ನಡಿ ಇಲ್ಲಿಂದ ನೀನು. ಮಾಡಿ, ಏನೋ ಸಣ್ಣ ಹುಡುಗಿ ತಿಳಿದೆ ಮಾತಾಡ್ತಾವಳೆ, ಮನಸ್ಸಿಗೆ ಹಾಕಬೇಡಿ. ನೀವು ಅವಳನ್ನ ಸೊಸೆ ಮಾಡ್ಕೊಂಡ್ರೆ ಒಳ್ಳೆ ಸೊಸೆ ಆಗಿ ಒಳ್ಳೆ ಮಗಳಾಗಿ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ. ದಯಮಾಡಿ ಇಲ್ಲ ಅನ್ಬೇಡಿ, ಒಪ್ಕೊಳ್ಳಿ ಒಪ್ಕೊಳ್ಳಿ. ಸುಮಾ ಹೋಗಿರೋದಕ್ಕೆ ಅವ್ವ ವಾಪಸ್ ಬಂದಿರೋದು. ಇಲ್ಲ ಅಂತಿದ್ರೆ ಆ ಕೇಸ್ ಒಪ್ಕೊಳ್ಳೋವರೆಗೂ ಅವ್ರ ಮನೆ ಬಾಕ್ಲನಾಗೆ ಕುಂತಿರ್ತಿದ್ಲೋ ಏನೋ.
ಹೇಳಿದ್ರೆ ನಾನೇ ಹೋಗಿ ಕೇಳ್ಕತ್ತಿದ್ನಲ್ಲ ಪುಟ್ಟಮ್ಮಿ. ಈ ಮನೆ ಸೇವೆ ಮಾಡೋ ಒಂದು ಅವಕಾಶನಾರು ಸಿಕ್ಕಿರೋದು. ಆಹಾ, ಇವಳು ಹೋಗಿದ ತಕ್ಷಣ ಕೇಶವಪ್ಪ ಏನು ಹಲ್ಕಿರ್ಕೊಂಡು ಸ್ವಾಗತನ ಮಾಡಿರ್ತಾನೆ, ಮೊಕ್ಕಕ್ಕೆ ಉಗಿದು ಕಳಿಸಿರ್ತಾನೆ. ಅವ್ವ ನನಗೋಸ್ಕರ ಅವ್ರ ಕಾಲು ಹಿಡ್ದಿದ್ ನೋಡಿ ನನ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾಗುತ್ತೆ. ಈ ಕೇಶವಪ್ಪ ಸರಿಯಾಗಿ ಅವಮಾನ ಮಾಡಿ ಕಳ್ಸವ್ನೆ. ಹಾಗಾದ್ರೆ ನೀವು ಸಚಿನ್ ಸುಮಾ ಪ್ರೀತಿನ ಒಪ್ಕೊಂಡಿದ್ದೀರಾವ? ಅಯ್ಯ, ಅಲ್ಲಿಗೋಗಿ ಇಬ್ರಿಗೂ ಮದುವೆ ಮಾಡ್ಸೋದು ಕೇಳ್ಕೊಂಡವ್ರೆ, ಮತ್ತೆ ಒಪ್ಕೊಂಡಿದ್ದೀರಾ ಅಂತ ಕೇಳ್ತಿದ್ದೀರಾ? ಹೌದಲ್ವಾ ಅವ್ವ, ಯಾರು ಒಪ್ಕೊಳ್ಳಿ ಬಿಡ್ಲಿ, ನೀವು ಒಪ್ಕೊಂಡ್ರಲ್ಲ ನಮ್ಗೆ ಅದೇ ಖುಷಿ. ಆದ್ರೆ ಕೇಶವಪ್ಪ ನಮ್ಮ ಅವ್ವಂಗೆ ತೀರಾ ಅವಮಾನ ಮಾಡೋರೆ. ಇದು ಯಾಕೋ ನಂಗೆ ಸರಿ ಕಾಣಿಸ್ತಿಲ್ಲ. ಅವ್ವ ಒಪ್ಕೊಂಡ್ರು ಅವ್ರ ಮನೆ ಸೊಸೆ ಅದಕ್ಕೆ ನಾನು ಒಪ್ಕೊಳ್ಳಲ್ಲ. ನನ್ಗೆ ಮದ್ವೆ ಬೇಡ.